ಮಂಜನಾಡಿ ಉರುಸ್ 2025ಕ್ಕೆ ಸಾಕ್ಷಿಯಾಗಿರುವ ತಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಮಾತುಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಜನಾಬ್ ಅಬ್ದುಲ್ ಅಜೀಜ್ ಮೈಸೂರು ಬಾವಾಕ ಅವರ ಬಗ್ಗೆ ಒಂದು ಮಾತು ಹೇಳಿ ನಂತರ ನಾನು ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. 18 ವರ್ಷದ ಹಿಂದೆ ಬಾವಾಕ ನೆನಪು ಮಾಡ್ತಿರೋ ಗೊತ್ತಿಲ್ಲ ನನಗೆ. ಅಶ್ರಫ್ ಭಾಯ್ ಇಲ್ಲಿದ್ದಾರೆ, ಅವರೇ ನನ್ನನ್ನು ಅವರ ಆಫೀಸಿಗೆ ಕರ್ಕೊಂಡು ಹೋದದ್ದು. ನನಗೊಂದು ಸಣ್ಣ ಸಹಾಯ ಬೇಕಿತ್ತು, ಪೊಲಿಟಿಕಲ್ ಸಪೋರ್ಟ್ ಬೇಕಿತ್ತು ಒಂದು ಕೆಲಸಕ್ಕಾಗಿ. ಆಗ ನಾನು ಮೈಸೂರು ಬಾವ ಅವರ ಆಫೀಸ್ಗೆ ಹೋಗಿದ್ದೆ ಮೈಸೂರಿನಲ್ಲಿ. ನಿಮಗೆ ನೆನಪಿದೆ ಗೊತ್ತಿಲ್ಲ ನನಗೆ. ನನ್ನ ಜೊತೆಗೆ ಅಶ್ರಫ್ ಭಾಯ್ ಇದ್ದರು. ಅಶ್ರಫ್ ಭಾಯ್ ಇಲ್ಲೇ ಇದ್ದಾರೆ ಅಂತ ಕಾಣುತ್ತೆ. ದೇವರು ನನಗೆ ಆ ಕೆಲಸ ಮಾಡಿಕೊಡ್ಲಿಲ್ಲ, ಆದರೆ ನೀವು ಅವತ್ತು ತೋರಿದ ಪ್ರೀತಿ ನನಗೆ ಬಹಳ ಮನಮುಟ್ಟುವಂತಿತ್ತು. ಮತ್ತು ಅಶ್ರಫ್ ಭಾಯ್ ಜೊತೆಗೆ ನನಗೆ ಊಟ ಸಹ ಕೊಟ್ಟು ನೀವು ಅವತ್ತು ಕಳಿಸಿದ್ರಿ. ಒಬ್ಬ ಹೊಸ ವ್ಯಕ್ತಿ, ಯಾವತ್ತೂ ನಿಮ್ಮನ್ನು ನೋಡಲಿಲ್ಲ, ನೀವು ನನ್ನನ್ನು ನೋಡಲಿಲ್ಲ. ಅಂದಿನಿಂದ ಇಲ್ಲಿ ತನಕ, ಇದು 19ನೇ ವರ್ಷ, ಅಂದಿನಿಂದ ಇಲ್ಲಿ ತನಕ ನಾನು ನೀವು ಕೊಟ್ಟ ಪ್ರೀತಿಯನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ಮತ್ತು ನೀವು ಅವತ್ತು ಕೊಟ್ಟ ಆ ಸೌಹಾರ್ದತೆಯನ್ನು ಇವತ್ತು ನಾನು ನೆನಪಿಸ್ಕೊಂಡು, ಇದು ಸರ್ವಧರ್ಮ ಉರುಸಾಗಿ ನೀವು ಅದನ್ನು ಪರಿವರ್ತನೆ ಮಾಡಿದ್ದೀರಿ. ಎಲ್ಲ ಧರ್ಮದ ಗುರುಗಳು ಬಂದು ಇಲ್ಲಿ ನಮಗೆ ಆಶೀರ್ವಚನ ಮಾಡಿದ್ದಾರೆ. ಇದು ಮಂಜನಾಡಿಯ ಈ ಪರಿಸರದಲ್ಲಿ ಬಾವಾಕ ಮಾಡಿರುವ ಅತಿ ದೊಡ್ಡ ಒಂದು ಚರಿತ್ರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಳ ದೊಡ್ಡ ಕೆಲಸ ಮಾಡಿದ್ದೀರಿ ಬಾವಾಕ. ಉರೂಸ್ ಅನ್ನೋದು ನಮಗೆಲ್ಲರಿಗೂ ಈ ಊರಿನಲ್ಲಿ ಪರಿಚಯ ಇದ್ದದ್ದು ಉಲ್ಲಾಳದಲ್ಲಿ. ಪ್ರತಿ ಸಾರಿ ಉರೂಸ್ ಆದಾಗ ನಾವೆಲ್ಲ ಉಲ್ಲಾಳಕ್ಕೆ ಹೋಗ್ತೇವೆ. ಅದು ಧರ್ಮವನ್ನು ಮೀರಿ ನಿಂತ ಕ್ಷೇತ್ರ, ಅದು ಧರ್ಮವನ್ನು ಮೀರಿ ನಿಂತ ಪವಿತ್ರ ಕ್ಷೇತ್ರ. ಅದು ಉರೂಸ್ನ ಮೊದಲ ಬಾರಿಗೆ ನಾನು ಮಂಜನಾಡಿಯ ಉರೂಸ್ನ ಮೊದಲ ಬಾರಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಯ ಜನರನ್ನು ನೋಡಿ ಮತ್ತು ಧರ್ಮಗುರುಗಳು ಮಾತನಾಡಿರುವ ರೀತಿಯನ್ನು ನೋಡಿ, ನಮ್ಮ ಭಟ್ರು ಮಾತನಾಡಿರುವ ರೀತಿಯನ್ನು ನೋಡಿ ನಿಜಕ್ಕೂ ಬಹಳ ಸಂತೋಷ ಆಗಿದೆ. ಯಾಕೆಂತಂದರೆ ಇದು ನಿಜಕ್ಕೂ ಪವಿತ್ರವಾದ ಸ್ಥಳ. ಪ್ರಾರಂಭದಲ್ಲಿ ಸ್ನೇಹಿತರು ಯಾರೋ ಹೇಳಿದ್ರಂತೆ ಇಲ್ಲಿ ಯಾವುದೇ ಥರದ ಹಿಂಸೆ ಆಗಿಲ್ಲ ಅಂತ. ನಾನೇ ಸಾಕ್ಷಿ ಇದ್ದೇನೆ. 39ನೇ ವರ್ಷ ಈ ಊರಿನಲ್ಲಿ ನಾನಿರೋದು. 39 ವರ್ಷದಿಂದ ನನಗೆ ಜನರದು ಪ್ರೀತಿ ಸಿಕ್ಕಿರೋದ್ರಿಂದ ನಾನು ಕೊಡಗಿನವನಲ್ಲ, ಇದೇ ಊರಿನವನು ಅಂತ ನನಗೆ ಅನ್ನಿಸ್ಬಿಟ್ಟಿದೆ. ಹೈದರ್ ಪಾರ್ಥಿಪಾಡಿ ಸರ್ ಇದ್ದಾರೆ, ಅವರ ಕುಟುಂಬ ಮತ್ತು ನನ್ನ ಕುಟುಂಬ ಬಹಳ ಆತ್ಮೀಯತೆಯಿಂದ ಇದೆ. ನನಗೆ ಬೇರೆ ಊರಿನವನು ಅಂತ ನಾನು ಯಾವತ್ತೂ ಕೂಡ ಇಲ್ಲಿ ಅನ್ನಿಸ್ಲೇ ಇಲ್ಲ. ಆ ರೀತಿಯ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಿ. ಅದಕ್ಕೆ ಸಾಕ್ಷಿಯಾದದ್ದು ನಾಟೆಕಲ್, ಮಂಜನಾಡಿ, ದೇರಳಕಟ್ಟ, ತೊಕ್ಕೋಟು ಯಾವುದೇ ಇರಲಿ, ಒಟ್ಟು ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಚಿರಋಣಿಗಳಾಗಿದ್ದೇವೆ. 3 ಜನ ಧರ್ಮಗುರುಗಳು ಮಾತನಾಡುತ್ತಾ ಬಹಳ ಮಾರ್ಮಿಕವಾಗಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮಗೆ ಖಂಡಿತ ಅದು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರ ಅನುಮತಿ ತಗೊಂಡು ಆ ಮಾತುಗಳನ್ನು ನಾನು ಮತ್ತೆ ಪುನರುಚ್ಚಾರ ಮಾಡ್ತೇನೆ. ಯಾವುದೇ ಧರ್ಮ ಇರಲಿ, ಯಾವುದೇ ಈ ರೀತಿಯ ಸಮಾರಂಭ ಇರಲಿ, ಯಾವುದೇ ಈ ರೀತಿಯ ದರ್ಬಾರ್ ಇರಲಿ, ಇದರ ಮುಖ್ಯ ಸಂದೇಶ ಏನು ಅಂತಂದರೆ, ನಾವೆಲ್ಲರೂ ತಾರತಮ್ಯಗಳನ್ನು ಮರೆತು ಒಟ್ಟಾಗಿ ಸೇರಿಕೊಳ್ಳುವುದೇ ಇದರ ಬಹಳ ಮುಖ್ಯವಾದ ಸಂದೇಶ. ಜನ ಇವತ್ತು ಒಟ್ಟಿಗೆ ಬರ್ತಾ ಇಲ್ಲ. ಜನ ಇವತ್ತು ಸಮುದಾಯದ ರೀತಿಯಲ್ಲಿ ಬದುಕ್ತಾ ಇಲ್ಲ. ಒಂದು ಧರ್ಮ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡುವ ಒಂದು ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಇದು ಧರ್ಮದ ತಪ್ಪು ಕಲ್ಪನೆಯಿಂದ ಆದದ್ದೇ ಅನ್ನುವುದನ್ನು ಸಾಕ್ಷಿಯಾಗಿ ಇವರೇ ಹೇಳಿದ್ದಾರೆ ನಮಗೆ. ನಮ್ಮ ಫಾದರ್ ಬಂದು ಬಹಳ ಅದ್ಭುತವಾಗಿ ಮಲಯಾಳಂನಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮ ಉಸ್ತಾದ್ ಬಹಳ ಬ್ಯೂಟಿಫುಲ್ ಆಗಿ ಇಡೀ ಕುರಾನನ್ನು ಕೋಟ್ ಮಾಡ್ತಾ ಹೇಳ್ತಾ ಬಂದರು. ನಮ್ಮ ಭಟ್ರು ಕೂಡ ಅವರ ಇಡೀ ಕುಟುಂಬದ ಅನೋನ್ಯತೆ ಬಗ್ಗೆ ಮಾತನಾಡ್ತಾ ಇದ್ರು. ಇದು 3 ಸತ್ಯ ಅಂತಾದರೆ ನಾವು ಯಾಕೆ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಈ ಊರಿನಲ್ಲಿ ಗಲಾಟೆ ಅಂತ ಮಾತಾಡ್ತೀವಿ, ಒಬ್ಬರಿಗೊಬ್ಬರು ವೈಷಮ್ಯ ಇದೆ ಅಂತ ಮಾತಾಡ್ಕೊಳ್ತೀವಿ. ನಾವೆಲ್ಲೋ ಒಂದು ಕಡೆ ತಪ್ಪಿದೆ ಅಂತ ನಾನು ತಿಳ್ಕೊಳ್ತಾನೆ. ಬಾವಾಕ ಮತ್ತು ಅವರ ತಂಡದವರು ಈ ಉರೂಸ್ ಹೆಸರಿನಲ್ಲಿ ನಮಗೆಲ್ಲರಿಗೂ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ ನಾವೆಲ್ಲೋ ತಪ್ಪು ದಾರಿಗೆ ಹೋಗ್ತಾ ಇದ್ದೇವೆ. ದಾರಿನಲ್ಲಿ ಬರುವಾಗ ಜನರಿಗಿಂತ ಜಾಸ್ತಿ ನಾನು ಸಣ್ಣ ಮಕ್ಕಳನ್ನು ನೋಡ್ತಾ ಬಂದೆ. ಈ ಮಕ್ಕಳ ಭವಿಷ್ಯವನ್ನು ನಮ್ಮ ಧರ್ಮ ಇವತ್ತು ನಿರ್ಧರಿಸಬೇಕಾಗಿದೆ.
ಶಾಂತಿ ನಿರ್ಧರಿಸಬೇಕಾಗಿದೆ, ನಿಮ್ಮ ಸಹಬಾಳ್ವೆ ನಿರ್ಧರಿಸಬೇಕಾಗಿದೆ. ಹೊರೆ ಕಾಣಿಕೆ ಅಂತೇಳಿ ತರಕಾರಿ, ಹಣ್ಣು ತರಕಾರಿ ಬಂದದ್ದಲ್ಲ ಅದು. ಹೊರೆ ಕಾಣಿಕೆ ಅಂತೇಳಿ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿದ್ದಲ್ಲ ಅದು. ಹೊರೆ ಕಾಣಿಕೆಯ ಮುಖಾಂತರ ನೀವು ಒಂದು ತೀರ್ಮಾನವನ್ನು ಮಾಡಿದ್ದೀರಿ. ಅದೇನು ಅಂತಂದರೆ, ಇನ್ನು ಮುಂದೆ ನಮ್ಮ ಊರಿನಲ್ಲಿ ನಾವು ಯಾರನ್ನು ದ್ವೇಷ ಮಾಡುವುದಿಲ್ಲ, ನಾವು ಯಾರ ಮೇಲೆ ಅಪನಂಬಿಕೆ ಮಾಡುವುದಿಲ್ಲ, ನಮ್ಮ ಧರ್ಮ ಯಾರ ಮೇಲೂ ದ್ವೇಷ ಮಾಡುವ ರೀತಿ ಹೇಳುವುದಿಲ್ಲ ಅನ್ನೋ ಒಂದು ತೀರ್ಮಾನವನ್ನು ನೀವು ತಗೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಊರಿನಲ್ಲಿ ಪ್ರೀತಿಯನ್ನು ಮಾತ್ರ ಕಂಡಿರುವುದರಿಂದ ನಾನು ಈ ಮಾತನ್ನು ಬಹಳ ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಎಲ್ಲ ತಂದೆ ತಾಯಿಗಳು ಇಲ್ಲಿ ಕೇಳ್ತಾ ಇದ್ದೀರಿ ಮಾತುಗಳನ್ನು, ಹಿರಿಯರ ಮಾತುಗಳನ್ನು ಕೇಳಿದ್ದೀರಿ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ನಾವು ನಿರ್ಧಾರ ಮಾಡಿಕೊಡ್ಬೇಕಾಗಿದೆ. ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ನೋಡಿ, ನಮಗೆ ಇವತ್ತು ಬೆಳಿಗ್ಗೆ ಇನ್ನೊಂದು ಕಾರ್ಯಕ್ರಮ ಇತ್ತು. ಮಾದಕ ವಸ್ತುಗಳ ಬಗ್ಗೆ, ಮಾದಕ ವಸ್ತುವನ್ನು ನಾವು ಬಳಕೆ ಮಾಡುವುದರ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಸುಹೇಲ್ ಕಂದಕ್ ಅನ್ನುವ ಒಬ್ಬ ಯುವಕ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದರು. ಹೆಚ್ಚಿನ ಹಿರಿಯರು ಕಣ್ಣೀರು ಹಾಕೊಳ್ತಾ ಇದ್ರು. ಯಾಕೆಂತಂದರೆ, ಒಂದು ಸಮುದಾಯದ, ಒಂದೇ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಲ್ಲಿ ಈ ಆತಂಕ ಜಾಸ್ತಿ ಆಗಿದೆ ಅಂತೇಳಿ ಒಬ್ಬರು ಹಿರಿಯರು ಕಣ್ಣೀರು ಹಾಕ್ತಾ ಇದ್ರು. ನಾವು ಈ ದೇವರಿಗೆ ಪೂಜೆ ಮಾಡುವಾಗ, ಈ ದರ್ಬಾರಿಗೆ ಬರುವಾಗ, ಉರೂಸ್ಗೆ ಬರುವಾಗ ನಮ್ಮಲ್ಲಿ ಏನೂ ಇಲ್ಲ, ನಮ್ಮ ಯಾವ ಸ್ವಾರ್ಥವೂ ಇಲ್ಲ, ನಿಮ್ಮ ಮುಂದೆ ನಾವು ಏನೂ ಅಲ್ಲ ಅನ್ನೋ ಒಂದು ತೀರ್ಮಾನವನ್ನು ಇವತ್ತು ನಾವು ತಗೊಳ್ಬೇಕಾಗಿದೆ. ಮಾದಕ ವಸ್ತುಗಳಿಂದ, ಆಲ್ಕೋಹಾಲಿಂದ, ದ್ವೇಷದಿಂದ ನಾವು ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ, ನೆನ್ಪಿಟ್ಕೊಳ್ಳಿ ಎಲ್ಲ ಹಿರಿಯರೇ, ಇಲ್ಲಿ ಬಂದು ಈ ಮಾತು ಕೇಳ್ತಾ ಇರೋರು, ನಿಮ್ಮ ಮಕ್ಕಳು ನಿಮ್ಮನ್ನು ಅನುಸರಿಸ್ತಾ ಇದ್ದಾರೆ. ನೀವು ಒಂದು ಕೆಟ್ಟ ಮಾತನ್ನು ನಿಮ್ಮ ಮನೆಯಲ್ಲಿ ಹಾಡಿದರೆ, ಒಂದು ದ್ವೇಷದ ಮಾತನ್ನು ನೀವು ನಿಮ್ಮ ಮನೆಯಲ್ಲಿ ಆಡಿದರೆ, ಅದು ಮಕ್ಕಳು ಅದನ್ನು ಅನುಸರಿಸ್ತಾರೆ. ನಿಮ್ಮ ಪರಂಪರೆ ಬೆಳೀತಾ ಹೋಗ್ತದೆ. ಹಾಗಾಗಿ ಉಸ್ತಾದ್ ಮಾತನಾಡುವಾಗ ನನಗೆ ಏನು ಅನ್ನಿಸ್ತು ಅಂತಂದರೆ, ನಮಗೊಂದು ದೊಡ್ಡ ಚರಿತ್ರೆ ಇದೆ. ಇಸ್ಲಾಂಗೊಂದು ಚರಿತ್ರೆ ಇದೆ, ಕ್ರೈಸ್ತ ಧರ್ಮಕ್ಕೊಂದು ಚರಿತ್ರೆ ಇದೆ, ಹಿಂದೂ ಧರ್ಮಕ್ಕೊಂದು ಚರಿತ್ರೆ ಇದೆ. ಈ ಚರಿತ್ರೆಯಲ್ಲಿ ನಾವು ಯಾರೂ ಗಲಾಟೆ ಮಾಡಿಕೊಂಡವರಲ್ಲ. ಈಗ ನಾವು ಯಾಕೆ ಗಲಾಟೆ ಮಾಡಿಕೊಳ್ತಾ ಇದ್ದೇವೆ? ದಯವಿಟ್ಟು ಎಲ್ಲರೂ ಇದನ್ನು ಗಮನಿಸಿ. ನಮ್ಮನ್ನು ಯಾರೋ ಯಾವುದೋ ಕಾರಣಕ್ಕಾಗಿ, ಅವರ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ಇದು ದೇವರಿನ ಇಚ್ಛೆಯ ವಿಷಯ ಅಲ್ಲ. ಇದು ನಮ್ಮ ದೇವರಿಗೆ ಸಮಾಧಾನ ತರುವ ಇಚ್ಛೆಯ ವಸ್ತು ಅಲ್ಲ. ಈ ನಾಯಕರುಗಳಿಗೆ ಸಮಾಧಾನ ತರುವಂಥ ವಸ್ತು ಅಲ್ಲ. ಯಾರೋ ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ, ಅವರ ಸ್ವಾರ್ಥಕ್ಕಾಗಿ ಬಲಿಪಶು ಮಾಡ್ತಾ ಇದ್ದಾರೆ. ಇದ್ಯಾವುದು ಆಗಬಾರ್ದು ಅಂತಲೇ ಈ ಉರೂಸ್ ಇವತ್ತು ಸಾಕ್ಷಿಯಾಗಿದೆ. ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಒಂದು ಹಳ್ಳಿಯಲ್ಲಿ ಸಮಭಾವದಿಂದ, ಸಮಾನತೆಯಿಂದ, ಸಹಬಾಳ್ವೆಯಿಂದ ಬಾಳಿದರೆ ಒಂದು ಸ್ವರ್ಗವನ್ನೇ ನಾವು ಸೃಷ್ಟಿ ಮಾಡಿದಾಗುತ್ತೆ. ನನಗಂತೂ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಅದೇನಾದರೂ ಇದ್ದರೆ ಭಗವಂತ ನಿಮಗೆ ಒಂದೇ ಒಂದು ಜನ್ಮ ಕೊಟ್ಟಿರೋದು. ಆ ಜನ್ಮವನ್ನು ಎಲ್ಲರ ಜೊತೆಗೆ ಕಷ್ಟ ಸುಖ ಹಂಚಿಕೊಂಡು ಬದುಕೊಂಡ್ರೆ ಬಹಳ ಖುಷಿಯಾಗುತ್ತೆ. ನನಗೆ ಎಲ್ಲ ಹಿರಿಯರಲ್ಲಿ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ನಾಟೆಕಲ್ ಅನ್ನುವ ಒಂದು ಸಣ್ಣ ಜಾಗಕ್ಕೆ ಮನೆಗೆ ಯಾವಾಗಲೂ ಮೀನು ತಗೊಂಡು ಹೋಗ್ಲಿಕ್ಕೆ ಬರ್ತೇನೆ. ಅಲ್ಲಿ ಇಲ್ಲಿದ್ದಿರಂತ ಗೊತ್ತಿಲ್ಲ ನನಗೆ, ಯಾರು ಅವ್ರು ಇಲ್ಲದಿದ್ದರೆ ನನಗೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ನಿಮ್ಮ ಒಳ್ಳೆತನದ ಬಗ್ಗೆ ನಾನು ಹೇಳ್ತೇನೆ. ಒಂದು ಮೀನು ತಗೊಂಡು ಹೋಗ್ಲಿಕ್ಕೆ ಬರ್ತೇನೆ ಪ್ರತಿ ದಿವಸ. ಅಲ್ಲೊಬ್ಬರು ಮೀನು ಮಾರುವವರು ಎಷ್ಟು ಪ್ರೀತಿ ಕೊಡ್ತಾರೆ ಅಂತಂದರೆ ನಮಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಎಲ್ಲಿಂದ ಬಂದಿದ್ದೀರಿ, ಯಾರು ನೀವು, ಎಲ್ಲಿ ಉಳ್ಕೊಂಡಿದ್ದೀರಿ, ಇದು ಸಾಕಾ, ಎಷ್ಟು ಜನ ಇದ್ದೀರಿ, ಇದನ್ನು ತಗೊಂಡು ಹೋದ್ರೆ ಒಳ್ಳೇದಾಗುತ್ತೆ, ಇದು ಚೆನ್ನಾಗಿಲ್ಲ. ನಾನು ಹೇಳ್ತೀನಿ, ಅವರು ವ್ಯಾಪಾರ ಮಾಡ್ತಾ ಇಲ್ಲ, ಅವರು ವ್ಯಾಪಾರದ ಮುಖಾಂತರ ಧರ್ಮದ ಸಂದೇಶವನ್ನು ನಮಗೆ ಕೊಡ್ತಾರೆ. ನನಗೆ ಅವ್ರ ಮುಂದೆ ಹೋಗಿ ನಾನೊಬ್ಬ ಗಿರಾಕಿ ಅಂತ ಅನ್ನಿಸೋದೇ ಇಲ್ಲ. ದೇವರು ಅವರಿಗೆ ಎಂಥ ಒಳ್ಳೆ ಮಾತು ಕೊಟ್ಟಿದ್ದಾರೆ ಅಂತಂದರೆ, ಯಾವ ಪ್ರೊಫೆಸರ್ಗೂ ಅವರು ಕೀಳಲ್ಲ, ಯಾವ ಪ್ರೊಫೆಸರ್ಗೂ ಆ ರೀತಿ ಮಾತನಾಡಲಿಕ್ಕೆ ಆಗೋದಿಲ್ಲ. ಎಂಥ ಒಳ್ಳೆಯ ಪ್ರೀತಿಯ ಸ್ವೀಟ್ ಆದ ಮಾತುಗಳನ್ನು ಆಡ್ತಾರೆ ಅಂತಂದರೆ, ಯಾವತ್ತೂ ಕೂಡ ಅವ್ರ ಹತ್ರನೇ ನಾನು ಯಾಕೆ ಹೋಗ್ತೀನಿ ಅಂತಂದರೆ, ಅಟ್ಲೀಸ್ಟ್ 5 ಮಾತಾದರೂ ನಮ್ಮ ಕಿವಿಗೆ ಇಂಪಾಗಿ ಕೇಳಲಿ ಅಂತ. ಅದರ ಹೊರಗಡೆ ಬಂದರೆ ನಿಮಗೆ ಆಗುವ ಅನುಭವವೇ ಬೇರೆ. ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತಾನೆ, ನಮಗೆ ಸಿಕ್ಕಿರೋದು ಒಂದೇ ಜನ್ಮ. ಸಣ್ಣ ಸಣ್ಣ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು, ಇನ್ನೂ ಈ ದೇವ್ರ ಥರ ಇರುವ ಮಕ್ಕಳಿಗೆ ಈ ಪ್ರಪಂಚದ ಈ ನಲಿವುಗಳು, ಈ ನೋವುಗಳು, ಈ ದ್ವೇಷ, ಈ ಹಿಂಸೆ, ಇದ್ಯಾವುದು ಬೇಡ ಅವ್ರಿಗೆ.
ಅವರನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಅಂತಂದರೆ ಅವ್ರಿಗೊಂದು ಹಕ್ಕಿದೆ, ಪ್ರೀತಿಯಿಂದ ಸೌಹಾರ್ದತೆಯಿಂದ ಬೆಳೆಯುವಂಥದ್ದು. ಅದನ್ನು ನಾವಿವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಿದ್ರೆ ಈ ಮಕ್ಕಳ ಭವಿಷ್ಯ ಬಹಳ ಆಘಾತವಾಗಿರ್ತದೆ, ದುರಂತ ಆಗಿರ್ತದೆ ಅನ್ನೋದನ್ನು ನೀವೆಲ್ಲ ತಿಳ್ಕೊಳ್ಬೇಕು. ಫಾದರ್ ಸತ್ಯ ಅಂತ ಹೇಳ್ತಾ ಇದ್ರು. ಎಂಥ ಸತ್ಯ ಅಂದರೆ ಫಾದರ್ ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರು ನೋಡಿ. ಒಬ್ಬ ಮಹಾತ್ಮ ಗಾಂಧೀಜಿಯವರು ಇಡೀ ಸತ್ಯವನ್ನು ಹುಡುಕ್ತಾ 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 ತಮ್ಮನ್ನು ತಾವು ಬಲಿ ಕೊಟ್ಬಿಟ್ರು. ಸತ್ಯ ಅನ್ನುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಕರ್ತವ್ಯದಲ್ಲಿ ಹುಡುಕಬೇಕೇ ಹೊರತು ಅದೇನು ಅಲ್ಲಿ ದೂರದಲ್ಲಿ ಸಿಗುವ ವಸ್ತುವೇನಲ್ಲ. ಅದು ನಿಮ್ಮಲ್ಲಿದೆ, ನೀವು ಮಾಡುವ ಕೆಲಸದಲ್ಲಿದೆ, ನೀವು ಪ್ರಾರ್ಥನೆ ಮಾಡುವಾಗ ಸಿಗುತ್ತೆ, ಅದು ನೀವು ನಮಾಜ್ ಮಾಡುವಾಗ ಸಿಗುತ್ತೆ, ನಾನು ಪ್ರಾರ್ಥನೆ ಮಾಡುವಾಗ ಸಿಗುತ್ತೆ. ಅದು ಬೇರೆ ಎಲ್ಲೂ ಹೊರಗಡೆ ಸಿಗುವುದಿಲ್ಲ. ಅದು ಅಲ್ಲೇ ಇದೆ, ಅದೆಲ್ಲಿರಬೇಕು ಅಲ್ಲೇ ಇದೆ. ಬಹಳ ಖುಷಿಯಾಗಿದೆ. ಬಾಬಾಕ ಅವರ ಆಮಂತ್ರಣ ನನಗೆ ಮನೆಗೆ ಬಂದ ರೀತಿಯಲ್ಲಿ ಒಂದು ಅನುಭವ ಆಗಿದೆ. ಖುಷಿಯಾಗಿದೆ ಬಾಬಾಕ. ನಿಮ್ಮ ಪ್ರೀತಿ ಯಾವತ್ತೂ ನೋಡಿದ್ದು ಇವತ್ತೂ ಕೂಡ ನಾನು ಅನುಭವಿಸಿದ್ದೇನೆ. ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಮತ್ತು ಈ ಥರದ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ 100 ವರ್ಷ ನಿಮಗೆ ದೇವರು ಸಹಾಯ ಮಾಡಲಿ ಮತ್ತು ಸಹಕಾರ ನೀಡಲಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ನಿಮ್ಮ ಮಗು, ಹುಡುಗ ಹುಡುಗಿ ಏನು ಮಾಡ್ತಾರೆ ಅನ್ನೋದನ್ನು ನೀವು ಖಂಡಿತ ನೋಡಲೇಬೇಕು. ನೀವು ತಂದೆ ತಾಯಿಗಳು, ಆ ಜವಾಬ್ದಾರಿ ನಿಮಗಿದೆ. ಯಾವುದೇ ಹುಡುಗ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆದರೆ ಅದಕ್ಕೆ ನೀವೇ ಕಾರಣಗಳಾಗ್ತೀರಿ. ಹೆತ್ತ ತಂದೆ ತಾಯಿಗಳೇ ಕಾರಣ ಆಗ್ತಾರೆ. ಸಮಾಜ ಅಂತ ನೀವು ಯಾವತ್ತೂ ಹೇಳಬೇಡಿ. ಹಾಗಾಗಿ ಅದನ್ನೂ ಕೂಡ ದೇವ್ರ ಕೆಲಸ ಅಂತ ಮಾಡಿಕೊಂಡು ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ, ನಿಮ್ಮ ಮಕ್ಕಳೇ ನಿಮ್ಮ ಆಸ್ತಿ. ಮೈಸೂರಿಗೆ ಕರ್ಕೊಂಡೋದ್ರು ತಂದೆ ತಾಯಿಗಳ ಜೊತೆಗೆ ಬಾವಾಕರ ಕತೆ ಹೇಳುವಾಗ ನಿಜವಾಗೂ ಖುಷಿ ಆಗುತ್ತೆ. ಈ ಕೆಲಸ ನೀವು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ, ಮಕ್ಕಳು ಓದಿ ಈ ಸರ್ಕಾರದ ಹುದ್ದೆಗಳನ್ನು ಪಡ್ಕೊಳ್ಳಿ, ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮುಂದೆ ಬರಲಿ ಅಂತ ಈ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.